ಸೊಸೆ 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 ಸೊಸೆ. ಅಂತೂ ಟ್ರೈನಲ್ಲಿ ಶುರುವಾಗಿದ್ದ ನಿಮ್ಮ ಫ್ರೆಂಡ್ಶಿಪ್ ಇಲ್ಲಿವರೆಗೂ ಮುಂದುವರಿತಾ ಇದೆ ಅಂತ ಆಯ್ತು. ನಿಮ್ಮ ಹೆಸರು ಗಾಯತ್ರಿ ಅಲ್ವಾ? ಅಲ್ಲ, ಇವಳು ಕೀರ್ತಿ, ನಾನು ಗಾಯತ್ರಿ. ಕೀರ್ತಿ ಗಾಯತ್ರಿ ಹೆಸರು ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಆದ್ರೆ ನೀವಿಬ್ರು ಮೊದಲನೇ ಸಲ ಭೇಟಿಯಾಗಿದ್ದು ಟ್ರೈನ್ನಲ್ಲಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಾನು ಹಿಂದಿನ ಸೀಟಲ್ಲೇ ಕೂತು ಟ್ರಾವೆಲ್ ಮಾಡಿದ್ದು. ಏನಮ್ಮ, ಕೀರ್ತಿ ನಿಮ್ಗೆ ಮೊದಲೇ ಪರಿಚಯ ಇದ್ಲಾ? ಅಯ್ಯೋ ಇಲ್ಲ ಅತ್ತೆ, ಅವರು ಪಾಪ ಏನೋ ಕನ್ಫ್ಯೂಸ್ ಆಗಿ ಕೇಳ್ತಾ ಇದಾರೆ ಅನ್ಸುತ್ತೆ. ನಾನು ಕೀರ್ತಿ ಟ್ರೈನು ಅದೆಲ್ಲ ಹೇಗ್ ಸಾಧ್ಯ ಕೀರ್ತಿ? ಇಲ್ಲ, ನನಗೆ ನೀವಿಬ್ರು ಮುಖ ತುಂಬಾ ಚೆನ್ನಾಗಿ ನೆನಪಿದೆ. ಇದ್ರಿಂದ ಇವಳಿಗೆ ಏನಾದ್ರು ಹಳೇದೆಲ್ಲ ನೆನಪಿಗೆ ಬಂದ್ಬಿಡ್ತಾ? ನೀವಿಬ್ರು ಯಾವ್ದೋ ಫೋಟೋ ನೋಡ್ಕೊಂಡು ಮಾತಾಡ್ತಾ ಇದ್ರಲ್ವಾ? ಇಲ್ಲ ಮೇಡಮ್, ಇವ್ರು ನನಗ್ ಪರಿಚಯ ಆಗಿದ್ದು ಇತ್ತೀಚಿಗಷ್ಟೇ. ನೀವ್ ಬೇರೆ ಯಾರನ್ನು ನೋಡಿರ್ತೀರಿ. ಅದು ಅಲ್ಲದೆ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡಿರೋದು ಇದುವರೆಗೂ ನನಗೆ ನೆನಪಲ್ಲಿಲ್ಲ. ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಿ ಅನ್ಸುತ್ತೆ. ಇಲ್ವೇ, ನನ್ಗೆ ನನ್ನ ಮೆಮೊರಿ ಯಾವತ್ತೂ ಕೈ ಕೊಡಲ್ಲ. ಹಾ, ನಿಮ್ ಮೆಮೊರಿ ಇವತ್ತೇ ಕೈ ಕೊಟ್ಟಿದೆ ಅಂತ ಅನ್ಸುತ್ತೆ. ಎನಿವೇಸ್, ಇಟ್ ವಾಸ್ ವೆರಿ ನೈಸ್ ಮೀಟಿಂಗ್ ಯು. ಬಾಯ್. ಯಾರಮ್ಮ ಅದು? ಅವ್ರು ನೋಡಿದ್ರೆ ನಿಮ್ಮಿಬ್ರನ್ನು ಗೊತ್ತು ಅಂತ ಹೇಳ್ತಿದ್ದಾರೆ, ನೀವು ನೋಡಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ. ಯಾರೋ ಗೊತ್ತಿಲ್ಲ, ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಹಾ, ಯಾರೋ ಸುಮ್ನೆ ಏನೇನೋ ಬಂದ್ ಏನೇನೋ ಕೇಳ್ತಾರೆ ಅತ್ತೆ. ಅವ್ರ ಮೆಮೊರಿ ಟೆಸ್ಟಿಗೆ ನಮ್ ಟೈಮ್ ಬಲಿ ಆಗತ್ತೆ. ಸದ್ಯಕ್ಕೆ ಬಲಿಯಾಗಿದ್ದು ಟೈಮ್ ಅಲ್ಲ ಅಂಜಲಿ, ನೀನು. ಇದೇ ಸತ್ಯನ ಇವತ್ತಲ್ಲ ನಾಳೆ ನೀನು ಎದುರಿಸಲೇಬೇಕಾಗುತ್ತೆ. ಎದುರಿಸೋ ಹಾಗೆ ನಾನ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನೀನು ಸೀತಾರಾಮಯ್ಯನವರ ಕುಟುಂಬಕ್ಕೆ ಒಕ್ಕರ್ಸಿರೋ ಅನಿಷ್ಟ. ಇದೇನ್ ಕೀರ್ತಿ ಹಾಗ್ ನೋಡ್ತಾ ಇದ್ಯಾ? ಇದೇ ವಿಷಯ ಕೀರ್ತಿ ತಲೆ ಕೆಡಿಸಿ ಇವಳು ಅದನ್ನೇ ಯೋಚನೆ ಮಾಡಿ ಹಳೇದೆಲ್ಲ ನೆನಪಿಗೆ ಬಂದ್ಬಿಟ್ರೆ? ರಾಘವನಿಗೆ ವಸುಧಾ ಮೇಲೆ ಫೀಲಿಂಗ್ಸ್ ಹುಟ್ಟೋ ಹಾಗೆ ಮಾಡಬೇಕು. ಅದಕ್ಕೇನಾದ್ರೂ ಮಾಡಬೇಕು. ಭಾವನೆಗಳಿಂದಲೇ ಓವರ್ಟೇಕ್ ಮಾಡಬೇಕು. ಅದಕ್ಕೇನು ಮಾಡಬೇಕು? ಅಪ್ಪ, ಮಗಳೇ, ನಮ್ಗೆ ಯಾಕೋ ಇವತ್ತು ತುಂಬಾ ಬೇಜಾರಾಗ್ತಿದೆ. ಅದ್ರ ಕಾರಣ ಏನು ಅಂತ ಮಾತ್ರ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಾಯ್ತು ಕಂದ. ಮದುವೆ ಮುಂದೆ ಇದ್ದಾಗ ಹೀಗೆಲ್ಲ ಆಗುತ್ತೆ. ಅದಕ್ಕೆ ಮದುವೆ ಆಗೋ ಗಂಡಿನ ಹತ್ರ ಮಾತಾಡಬೇಕು, ಮಾತಾಡ್ತಾನೇ ಇರಬೇಕು. ಯಾರ ಹತ್ರ ಮಾತಾಡಿದ್ರು ಒಂದೇ ತಾನೆ? ಅಲ್ಲ, ನಿನ್ನ ಮಾತಿಗೆ ರಾಘವ ತಾನು ಮಾಡೋ ಕೆಲಸ ಬಿಟ್ಟು ನಿನ್ನ ಮುಂದೆ ಬಂದು ಕೂತ್ಕೋಬೇಕು. ಹಾಗಾಗಬೇಕು ಅಂದ್ರೆ ಅವನಿಗಿಷ್ಟವಾದ್ದನ್ನ ನೀನು ಕೊಡಬೇಕು. ಏನ್ ಕೊಡ್ಬೇಕು? ಗಿಫ್ಟು. ಸಿನಿಮಾದಲ್ಲಿ ನೋಡಿಲ್ವಾ, ಹುಡುಗಿರು ಕೊಡೋ ಗಿಫ್ಟ್ಗೆ ಹುಡುಗ ದಿಲ್ ಖುಷ್. ಹಾಗಾದ್ರೆ ಬೇಕ್ರಿಲಿ ದಿಲ್ಕುಶ್ ಸಿಗುತ್ತಲ್ಲ, ಅದನ್ನ ತಂದ್ಕೊಡ್ಲಾ? ಅಯ್ಯೋ ಗೂಬೆ, ಅವನಿಗೆ ಇಷ್ಟವಾಗೋದನ್ನ ಕೊಡ್ಬೇಕೆ? ಅವನಿಗೆ ಇಷ್ಟವಾಗೋದನ್ನ ಹೇಳು. ವಡೆ ಪಾವ್, ಗೋಬಿ ಮಂಚೂರಿ, ಚಿಕನ್ ಚಿಲ್ಲಿ, ಚಿಕನ್ 65, ಆಮೇಲೆ ತಿನ್ನೋದು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳೆ. ಬೇರೆ ಬೈಕ್ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಅವನ ಹತ್ರ ಇದೇ ಕಣೆ, ಬೇರೆ ಏನಾದ್ರೂ ಯೋಚನೆ ಮಾಡಿ ಹೇಳೆ. ಜೀನ್ಸ್ ಪ್ಯಾಂಟು, ಟೀ ಶರ್ಟ್. ಅಯ್ಯೋ, ಅವನಿಗೆ ಜನ್ಮ ಪೂರ್ತಿ ಆಗುವಷ್ಟು ಬಟ್ಟೆ ಇದೆ, ಬೇರೆ ಹೇಳೆ. ಕೀ ಚೈನು, ಕಾಲ್ ಚೈನು, ನಾಯಿ ಚೈನು ಅದೆಲ್ಲ ಬೇಡವೆ, ಬೇರೆ ಏನಾದ್ರು ಹೇಳೆ. ಅವನಿಗೆ ಏನ್ ಇಷ್ಟ ಅಪ್ಪ? ಕರ್ಮ, ಕ್ವಶನ್ ಕೇಳಬೇಡವೆ. ಕೇಳಿರೋ ಕ್ವಶನ್ಗೆ ಉತ್ತರ ಕೊಡು. ಮೊಬೈಲು ವೇಸ್ಟ್. ಕನ್ನಡಕ ವರ್ಸ್ಟ್. ಕಾರ್ಟೂನ್ ಸೀಡಿ ಅದು ನಿನ್ ಟೇಸ್ಟ್. ಇಲ್ಲಾಂದ್ರೆ ಚಪ್ಪಲಿ ತಗೊಂಡು ಹೊಡ್ಕೋ. ಕ್ಯಾಪು. ಸ್ಟಾಪು.
ಮತ್ತಿನ್ನೇನ್ ಗಿಫ್ಟ್ ಕೊಡ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ಅಂತ ಸುಮ್ಮನೆ ಕೂತ್ಕೋಬಾರ್ದು ಕಂದ. ಅವನ ರೂಮ್ಗೆ ಹೋಗೋಣ, ಅವನಿಟ್ಟಿರೋ ವಸ್ತುಗಳ ಮುಖಾಂತರ ಅವನಿಗೆ ಏನು ಇಷ್ಟ ಅನ್ನೋದನ್ನ ತಿಳ್ಕೊಳ್ಳೋಣ. ಕಮಾನ್, ಫಾಲೋ ಮೈ. ಇದನ್ನೆಲ್ಲ ಬಿಟ್ಟು ಬೇರೆ ಏನೋ ಇರ್ಬೋದು ಅಂತ ನಿನ್ಗೆ ಅನಿಸ್ತಾ ಇಲ್ವಾ? ಅಯ್ಯೋ, ಇಲ್ಲಿ ಏನಿದೆ ಅಪ್ಪ, ಈ ಟೆಡ್ಡಿ ಬೇರ್ ಒಂದ್ ಬಿಟ್ರೆ ಬೇರೆ ಏನೂ ಇಲ್ಲ. ಟೆಡ್ಡಿ ಬೇರ್? ರಾಘವ ಇದಿಷ್ಟು ಹಳೇದಾಗಿದ್ರು ಇದನ್ನೇ ಇಟ್ಕೊಂಡಿದ್ದಾನೆ ಅಂದ್ರೆ ರಾಘವ್ ಮಾಮಂಗೆ ಟೆಡ್ಡಿ ಬೇರ್ ಕಂಡ್ರೆ ಇಷ್ಟ, ಟೆಡ್ಡಿ ಬೇರ್ ಕಂಡ್ರೆ ನಂಗೂ ಇಷ್ಟ. ಮಗಳೇ, ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ? ಈ ಬೊಂಬೆ ಜಾಗಕ್ಕೆ ಹೊಸ ಬೊಂಬೆ ತಂದಿಡೋದು. ಇದಕ್ಕಿಂತ ಸೂಪರ್ ಆಗಿರೋದು, ಇದಕ್ಕಿಂತ ದೊಡ್ಡದಾಗಿರೋದನ್ನ ತಂದು ಇಲ್ಲಿಡೋದು. ಆಗ ರಾಘವನಿಗೆ ನಿನ್ ಮೇಲೆ ಪ್ರೀತಿ ಉಕ್ಕುಕ್ಕಿ ಉಕ್ಕುಕ್ಕಿ ಬರುತ್ತೆ. ಏನಂತೀಯಾ? ಇದನ್ನೇನ್ ಮಾಡೋದು? ಬಿಸಾಕೋದು. ವೆನ್ ನ್ಯೂ ಕಮ್ಸ್ ಓಲ್ಡ್ ಗೋಸ್ ಅವೇ. ಇದ್ಯಾ ಭಾಷೆನಪ್ಪ? ಇಂಗ್ಲಿಷು ಎಲ್ಲೋ ಕೇಳಿಸ್ಕೊಂಡಿದ್ದೆ. ನಿನ್ಗೆ ಭಾಷೆ ಬೇಡ, ನಿನ್ನ ಭಾವನೆ ಸಾಕು. ಏನಂತೀಯಾ? ಡನ್ ಡನ್ ಡಡ್ಡ. ಓ ಕೀರ್ತಿ, ನೀನ್ ಇಲ್ಲಿದ್ಯಾ? ನೀನ್ ಎಲ್ಲಿ ಹೋದ್ಯೋ ಅಂತ ಅಂಗಡಿ ಎಲ್ಲ ಹುಡುಕ್ತಾ ಇದ್ದೆ. ಒಳಗೆ ಸೆಲೆಕ್ಷನ್ ಎಲ್ಲ ಮುಗ್ದಿತ್ತಲ್ಲ, ಅದಕ್ಕೆ ಹೊರಗೆ ಬಂದು ನಿಂತ್ಕೊಂಡೆ. ಬರ್ತಾರೆ. ಅಲ್ಲ, ಆ ಹುಡುಗಿ ನೋಡು, ನಾವಿಬ್ರು ಮೊದಲನೇ ಸತಿ ಟ್ರೈನಲ್ಲಿ ಭೇಟಿ ಮಾಡಿದ್ದು ಅಂತ ಹೇಗೆ ಹೇಳಿದ್ಲು? ವಿಚಿತ್ರ ಅಲ್ವಾ ಕೀರ್ತಿ? ಕೆಲವರು ತಮ್ಮ ಮೂಗಿನ ನೇರಕ್ಕೆ ಮಾತಾಡ್ತಾರೆ, ಅದನ್ನೇ ಸತ್ಯ ಅಂತ ನಂಬಿರ್ತಾರೆ. ಏನು ಮಾಡಕ್ಕಾಗಲ್ಲ. ಆದ್ರೆ ಅವ್ರನ್ನ ಬೇರೆ ಕಣ್ಗಳು ನೋಡ್ತಾ ಇರತ್ತೆ ಅನ್ನೋದನ್ನ ಮಾತ್ರ ಮರ್ತು ಬಿಡ್ತಾರೆ. ಅಲ್ಲ, ಆ ಹುಡುಗಿ ಅಷ್ಟ್ ಕಡ ಖಂಡಿತವಾಗಿ ಹೇಳಕ್ ಹೇಗ್ ಸಾಧ್ಯ? ಪ್ರಪಂಚದಲ್ಲಿ ಒಬ್ರ ಹಾಗೆ 7 ಜನ ಇರ್ತಾರೆ ಅಂತ ಹೇಳ್ತಾರೆ. ಆಕೆ ಇನ್ಯಾರೋ ಇಬ್ರನ್ನ ನೋಡಿ ನಾವು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು. ನಾನು ಹಾಗೆ ಅನ್ಕೊಂಡ್ ಸುಮ್ನಾದೆ. ನೀನೊಬ್ಳು ಸಿಕ್ಕಾಕೊಂಡಿರೋದೇ ನನಗ್ ಸಾಕಾಗಿದೆ. ಇನ್ನು ನಿನ್ ತರ 7 ಜನ ಸಿಕ್ಕಾಕೊಂಡ್ರೆ ದೇವ್ರೆ ಗತಿ. ಹೇ ಶಾರದಾ ಇಲ್ಲಿ? ಅವರು ತಲೆ ಸುತ್ತಾ ಇದೆ, ಕಾರಲ್ಲಿ ಕೂತಿರ್ತೀನಿ ಅಂತ ಹೇಳಿ ಹೋದ್ರು. ಓ ಸರಿ, ಹೊರಡೋಣವಾ? ಮನೆ ಏನ್ ಗತಿಯಾಗಿದೆಯೋ ಏನೋ, ನಾವು ಹೆಂಗಸರೆಲ್ಲ ಇಲ್ಲೇ ಇದ್ದೀವಿ. ಬನ್ನಿ ಬನ್ನಿ. ಅಲ್ಲ ಕೀರ್ತಿ, ನೀ ನಮ್ಮ ಮನೆಗ್ ಬಂದು ಇಷ್ಟು ದಿನ ಆಯ್ತು, ನೀ ನಿನ್ ಬಗ್ಗೆ ಏನು ಹೇಳ್ಕೊಂಡೇ ಇಲ್ವಲ್ಲ? ಅಲ್ಲ, ನೀನ್ ಹಿಂದಿನ ಬದುಕಿನ ಬಗ್ಗೆ ಕೇಳಿ ನಿನಗ್ ಬೇಜಾರ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಆದ್ರೂ ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮೂರು ಪಾಪ ನಿನ್ಗೇನು ಗೊತ್ತೇ ಇಲ್ಲ ಅಲ್ವಾ? ನನ್ ವಿಷಯ ಎಲ್ಲ ಕೇಳ್ಕೊಂಡು ನನ್ನನ್ನ ಟ್ರೈನಿಂದ ತಳ್ಳಿದ ಮೇಲೆ ತಾನೆ ನೀನ್ ಇಲ್ಲಿಗೆ ಬಂದು ಟಿಕಾಣಿ ಹೂಡಿರೋದು. ನೀನ್ ಇದ್ದ ಮನೆ, ನೀನ್ ಓದಿದ ಕಾಲೇಜು, ನನಗೇನಾದ್ರೂ ನೆನ್ಪಿದ್ರೆ ತಾನೇ ಅದನ್ನೆಲ್ಲ ಹೇಳೋದಕ್ ಸಾಧ್ಯ. ಸದ್ಯಕ್ಕೆ ನನಗ್ ನಾನ್ ಗೊತ್ತೇ ಹೊರತು ನನ್ನೂರು, ನನ್ನೋರು ಯಾರು, ಇದ್ಯಾವುದು ನೆನ್ಪಿಲ್ಲ. ಓಹ್, ಐ ಆಮ್ ಸೋ ಸಾರಿ ಕೀರ್ತಿ. ನಿನಗ್ ಹಳೇದೆಲ್ಲ ನೆನ್ಪಿಲ್ಲ ಅನ್ನೋ ವಿಷಯ ನಾನ್ ಮರ್ತೇ ಬಿಟ್ಟಿದ್ದೆ. ಜೀವನದಲ್ಲಿ ಯಾವ್ದನ್ನು ಮರಿಬೇಡಿ ಗಾಯತ್ರಿ. ಯಾವತ್ತೋ ಒಂದಿನ ಯಾರು ಒಬ್ರು ಅದನ್ನೆಲ್ಲ ನೆನ್ಸೋಕ್ ಬರ್ತಾರೆ. ಯಾಕಂದ್ರೆ ನೆನ್ಪಿಲ್ದಿರೋರ್ ಕಷ್ಟ ಏನು ಅಂತ ನನಗ್ ಮಾತ್ರ ಗೊತ್ತು. ಅದು ನಿಜಮ್ಮ. ಪಾಪ ಅದ್ರ ಕಷ್ಟ ನಿನ್ಗೆ ಗೊತ್ತು. ಆದ್ರೆ ನಮಗ್ ಅದರಿಂದ ಅದೃಷ್ಟ ನೋಡು. ಅಂದ್ರೆ ನಿನ್ಗೆ ಹಳೇದ್ಯಾವ್ದು ನೆನಪಿಲ್ಲದಕ್ ತಾನೆ ನೀನ್ ನಮಗ್ ಸಿಕ್ಕಿದ್ದು. ಅದು ನನ್ ಪಾಲಿನ ದುರಾದೃಷ್ಟ. ನಿಮ್ಗೆ ನಾನು ತುಂಬಾ ಹಿಂದೆನೆ ಸಿಗ್ಬೇಕಾಗಿತ್ತು. ಆದ್ರೆ ನನ್ನ ತಪ್ಸಿ ನಿಮ್ ಹತ್ರಕ್ಕೆ ಬಂದಿರೋಳು ನೋಡು. ಏನ್ ಯೋಚನೆ ಮಾಡ್ತಾ ಇದ್ಯಾ ಕೀರ್ತಿ? ಏನೂ ಇಲ್ಲ. ನನಗೆ ನೀವೆಲ್ಲ ಸಿಕ್ಕಿರೋದು ನನ್ ಪಾಲಿನ ಅದೃಷ್ಟ ಅನ್ಕೋತೀನಿ. ಅಂದ್ಹಾಗೆ ಗಾಯತ್ರಿ ಅವರೇ, ನನ್ ಬಗ್ಗೆ ಇಷ್ಟೆಲ್ಲ ಕೇಳಿದ್ರಲ್ಲ, ನಿಮ್ ಬಗ್ಗೆ ನೀವೇನು ಹೇಳಲೇ ಇಲ್ಲ. ನನ್ ಬಗ್ಗೆನಾ? ಅದ್ರಲ್ಲಿ ಏನಿದೆ ಹೇಳಕ್ಕೆ? ಅದೇ ತಂದೆ ತಾಯಿ, ನಿಮ್ಮೂರು. ಹೌದು ಗಾಯತ್ರಿ, ಹೇಳು. ಪಾಪ ಕೀರ್ತಿಗೆ ನಿನ್ ಬಗ್ಗೆ ಏನೋ ಗೊತ್ತೇ ಇರಲ್ಲ. ಅಲ್ಲ ಅತ್ತೆ, ಅದು ನಾನು... ಕೀರ್ತಿ, ನಮ್ ಗಾಯತ್ರಿ ಇದು ಬಹಳ ನೋವಿನ ಕತೆಮ್ಮ. ನಮ್ ಗಾಯತ್ರಿ ನಮ್ ತಂದೆ ತಂಗಿ ಮಗಳು. ಓ,
ಹೌದಾ? ಅವರು ಕ್ಯಾನ್ಸರ್ ಆಗಿ ತೀರ್ಕೊಂಡ್ಬಿಟ್ರು. ಓಹ್ ಐಮ್ ಸಾರಿ. ಸಾಯೋ ಸಮಯದಲ್ಲಿ ಅವಳ ತಾಯಿ ಅವಳ ಕೈಗೊಂದು ಪತ್ರ ಕೊಟ್ಟು ನೀನು ಅನಾಥೆ ಅಲ್ಲ, ನಿನ್ಗೊಂದು ದೊಡ್ಡ ಕುಟುಂಬನೇ ಇದೆ ಅಂತ ಹೇಳಿದ್ರಂತೆ. ಹಾಗಾಗಿ ಗಾಯತ್ರಿ ನಮ್ಮನೆಗೆ ಬಂದು ಸೇರಿದ್ಲು. ಇಂಟ್ರೆಸ್ಟಿಂಗ್. ಪಾಪ ನಮ್ ಗಾಯತ್ರಿ ಇಡೀ ಜೀವನ ನನ್ನವರು ತನ್ನವರು ಯಾರು ಇಲ್ಲ ಅಂದ್ಕೊಂಡ್ ಬೆಳ್ತಿದ್ದಾಳೆ. ಪಾಪ ಹೇಳ್ತಾ ಇರೋದು ನಿನ್ ಕತೆನೆ ಕೀರ್ತಿ. ಪಾಪ ನಿನಗ್ ಯಾವ್ದು ನೆನ್ಪಿಲ್ಲ. ನಮ್ಮ ಅಪ್ಪನಿಗೆ ಅವ್ರ ತಂಗಿನ ಕಂಡ್ರೆ ತುಂಬಾ ಪ್ರೀತಿ ಅಂತೆ. ಆದ್ರೆ ಯಾವಾಗ ಅವರು ಅಪ್ಪ ತೋರ್ಸೋದ್ ಹುಡುಗನ ಬಿಟ್ಟು ಅವ್ರ ಪ್ರೀತಿದ ಹುಡುಗನ ಮದ್ವೆ ಮಾಡ್ಕೊಂಡು ಓಡ್ ಹೋದ್ರೋ ಅವಾಗಿಂದ ನಮ್ಮ ಅಪ್ಪನ ಪಾಲಿಗೆ ಅವ್ರ ತಂಗಿ ಸತ್ ಹೋದ್ಲು ಅಂತ ಬದುಕಿದ್ದಾರೆ. ಆದ್ರೆ ಅವ್ರ ಮೇಲಿನ ಪ್ರೀತಿ ಮಾತ್ರ ಹೋಗಿಲ್ಲ. ಆ ಕಾರಣಕ್ಕೆ ವೈದೇಹಿ ಮಗಳಿಗೆ ವಸುಧಾ ಅಂತ ಅವ್ರ ತಂಗಿ ಹೆಸರನ್ನೇ ಇಟ್ಟಿರೋದು. ಆಮೇಲೆ ನಮ್ ಗಾಯತ್ರಿ ಮನೇಲಿರೋ ಎಲ್ಲಾರ ಮನ್ಸನ್ನ ಗೆದ್ಬಿಟ್ಲು. ಹೌದಾ? ಇಲ್ಲ ಅಂದಿದ್ರೆ ನನ್ ಮಗ ಇವಳನ್ನ ಮದ್ವೆ ಆಗೋಕ್ ಸಾಧ್ಯ ಆಗ್ತಿತ್ತ ಹೇಳು? ನಮ್ಮ ಒಗ್ಗಟ್ಟು ಕುಟುಂಬಕ್ಕೆ ಇವಳ ಪ್ರೀತಿನೂ ಒಂದು ವರ. ವರ ಅಲ್ಲ, ಶಾಪ. ಅವ್ನ್ ಯಾವನೋ ಒಂಟಿ ಕೈನ್ ಮನುಷ್ಯ ನಮ್ ಮನೆನ ಹಾಳ್ ಮಾಡ್ಬೇಕು ಅಂತಿದಾನಂತೆ. ಒಂದ್ಸಲ ನಮ್ ಗಾಯತ್ರಿ ಕೈ ಹಿಡ್ಕೊಂಡು ಸೀತಾರಾಮಯ್ಯನವ್ರ ಮನೆ ತೋರ್ಸು ಅಂತಿದ್ನಂತೆ, ಗೊತ್ತಾ? ಬಿಡು ವೈದೇಹಿ, ಈಗ್ಯಾಕ ಮಾತು? ನಮ್ಮನೆ ಹಾಳು ಮಾಡ್ಬೇಕು ಅಂತ ಬಂದ್ರೆ ದೇವ್ರು ಅವ್ನ ಇನ್ನೊಂದ್ ಕೈನು ಮುರಿದು ಬಿಡ್ತಾರೆ. ಅವನು ನಮ್ಮಪ್ಪ. ನನ್ ಮುಂದೆನೆ ಅವ್ರನ್ನ ಅಂತ ಇದ್ದೀರಾ? ಏನೋ ಬಿಡಿ. ಒಳ್ಳೆ ಮನ್ಸುಗಳಿರೋ ಈ ಮನೆಗೆ ಒಳ್ಳೆಯವ್ರು ಬಂದ್ರೆ ಅವ್ರಿಗೆ ಒಳ್ಳೇದೇ ಆಗತ್ತೆ. ಅದೇ ಕೆಟ್ಟವ್ರು ಬಂದ್ರೆ ಅವರು ಹಾಳಾಗಿ ಹೋಗ್ತಾರೆ. ನಿನ್ ಮಾತ್ ನಿಜಮ್ಮ. ನಮ್ ಕೇಶವನ್ ಮದ್ವೆಲಿ ಯಾರೋ ಒಬ್ಳು ಬಂದ್ಬಿಟ್ಟು ನಾನ್ ಕೇಶವನ್ ಮಗುಗ್ ತಾಯಿ ಆಗ್ತಾ ಇದ್ದೀನಿ, ಅವ್ನ್ ನನ್ ಗಂಡ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಎಷ್ಟು ಗಾಬರಿ ಹುಡ್ಸ್ಬಿಟ್ಟಿದ್ಲು ಗೊತ್ತಾ? ಅಬ್ಬಬ್ಬಾ. ಆಮೇಲೆ ನಮ್ ಗಾಯತ್ರಿ ಆ ಹುಡ್ಗಿನ ಹೇಗ್ ತರಾಟೆಗೆ ತಗೊಂಡ್ಲು ಅಂದ್ರೆ ಆಮೇಲೆ ಆ ಹುಡ್ಗಿದ್ ಉಸಿರೇ ಇಲ್ಲ. ಆ ಹುಡ್ಗಿನೂ ಕಳ್ಸಿದ್ದು ಆ ಒಂದ್ ಕೈ ಇಲ್ದವನೇ ಅಂತೆ. ಅಂಥ ಮನೆ ಹಾಳು ಬುದ್ಧಿ ಇರೋ ಆತ ಯಾರು? ಯಾರು ಅಂತ ಇನ್ನೂ ನಮಗ್ ಗೊತ್ತಿಲ್ಲಮ್ಮ. ಮಾವ ಇನ್ನೂ ಹೇಳಿಲ್ಲ ನನ್ಗೆ. ಅದ್ ಬಿಡಮ್ಮ, ಒಟ್ನಲ್ಲಿ ನಮ್ಮನೆ ದೀಪ ಬೆಳಗಕ್ಕೆ ಲಾಯಕ್ಕಿರೋ ಸೊಸೆ ಗಾಯತ್ರಿ. ನಾಲಾಯಕ್ಕಿಗೂ ಕೂಡ ಲಾಯಕ್ಕು ಅನ್ಸ್ಕೊಳ್ಳೋ ಅದೃಷ್ಟ ಬಂದ್ಬಿಡುತ್ತೆ. ಈಗ ಬರ್ತಿರೋ ಸೊಸೆನೂ ಲಾಯಕ್ಕಾದ್ ಸೊಸೆನೆ. ವಸುದಂಗೆ ರಾಘವನ್ ಕಂಡ್ರೆ ಪಂಚ ಪ್ರಾಣ. ನಿನಗೇನನ್ಸುತ್ತೆ ಕೀರ್ತಿ? ಇಂಥ ಮನೆ ಯಾರು ಸೇರ್ತಾರೋ ಅವ್ರೆಲ್ಲರೂ ಅದೃಷ್ಟವಂತ್ರೆ. ಇನ್ನೊಬ್ರಿಗೆ ಕೆಟ್ಟದನ್ನ ಬಯಸ್ತಿರೋ ಮನುಷ್ಯರಿರೋ ಮನೆ. ಇಂಥವ್ರ ಜೊತೆ ನಾನಿರೋದಕ್ಕೆ ನಂಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಆ ಸಂತೋಷನ ಅಳಿಸಿದ್ರೆ ನನಗೆಷ್ಟು ಆನಂದ ಆಗತ್ತೆ ಗೊತ್ತಾ? ಒಟ್ನಲ್ಲಿ ಒಬ್ಬ ಸೊಸೆಯಾಗಿ ಈ ಮನೆ ಮರ್ಯಾದಿನ ಕಾಪಾಡಿರೋರು ನೀವು. ಸೊಸೆ ಅಂದ್ರೆ ಹೀಗಿರ್ಬೇಕು ಅನ್ನೋದಕ್ಕೆ ಮಾದ್ರಿ ನೀವು ಗಾಯತ್ರಿ. ಕೀರ್ತಿ, ಇಲ್ಲೇನ್ ನೋಡ್ತಿದ್ಯಾ? ನಡಿ ಹೋಗೋಣ. ಇದು ರಾಘವನ್ ರೂಮಲ್ಲಿ ಇದ್ದಿದ್ ಗೊಂಬೆ. ಇದನ್ನ ಯಾರು ಬಿಸಾಕಿದ್ರು? ಹಳೆ ಬೊಂಬೆ ಅಲ್ವಾ, ಅದಕ್ಕೆ ರಾಘವನೇ ಹೆಸರಿರ್ತಾರೆ ಬಿಡಿಯತ್ತೆ. ಏನಮ್ಮ ನೀನು ಬಿಸಾಕಿದ್ದೇನೆ ಮತ್ತೆ ಎತ್ಕೊಂಡಿದ್ಯಾ? ಬಿಸಾಕೋ. ಇದನ್ನ ಯಾಕೆ ಬಿಸಾಕಿದ್ರಿ? ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಕೇಳೋಕ್ ನೀನ್ ಯಾರು ಅಂತ ನಾನ್ ನಿನ್ ಕೇಳ್ಬೋದು, ಆದ್ರೆ ಕೇಳಲ್ಲ. ಯಾಕೆಂದ್ರೆ ಈ ಮನೇಲಿ ನಿನ್ ಬಗ್ಗೆ ನಾನು ಏನೇ ಹೇಳಿದ್ರು ಏನೇ ಕೇಳಿದ್ರು ಸರಿ, ನಾನ್ ಕೇಳ್ತಿದ್ದೀನಿ, ಅದನ್ನ ಯಾಕೆ ಬಿಸಾಕಿದ್ರಿ? ವೈ, ಆ ಬೊಂಬೆ ಎಲ್ಲ ಹಾಳಾಗಿದೆ ಕಣೆ. ಆ ಬೊಂಬೆನ ದೃಷ್ಟಿ ಬೊಂಬೆ ತರ ಯಾಕೆ ಈ ಮನೇಲಿ ಇಟ್ಕೋಬೇಕು? ಅದಕ್ಕೆ ಅದ್ರ ಬದಲಿಗೆ ನಾನು ನನ್ನ ಮುದ್ದಿನ ಮಗಳು ಹೋಗಿ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿರೋ ಬೊಂಬೆ ನೋಡು, ಎಷ್ಟು ಮುದ್ದಾಗಿದೆ. ನನ್ನ ಮಗಳ ತರಾನೇ ಇದೆ. ಮಿಸ್ಟರ್ ಬಾಲು ಅವರೇ, ಆ ಬೊಂಬೆ ನಿಮ್ಮ ಮಗಳಿಗಿಂತ ಚೆನ್ನಾಗಿದೆ. ಏ ಗುಬೆ, ನನ್ನ ಮಗಳು ಈ ಬೊಂಬೆಯಲ್ಲಿ ಅವಳು ಹೃದಯನ ಇಟ್ಟಿದ್ದಾಳ್ ಕಣೋ. ಹೊಸ ಹೃದಯ,
ಹೊಸ ಬೊಂಬೆ, ಹೊಸ ಖುಷಿ, ಹೊಸ ಆನಂದ ಇವೆಲ್ಲ ಮೈ ತುಂಬ್ಕೊಂಡ್ ಬರ್ತಿರೋವಾಗ ಈ ಹಳೆ ಬೊಂಬೆ ಯಾವನ್ಗೋ ಬೇಕು? ಹೊಸದ್ ಎಂಟ್ರಿ ಕೊಟ್ಟಾಗ ಹಳೇದಕ್ಕೆ ಗೇಟ್ ಪಾಸ್ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಸ್ಟಾಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಜ ದತ್ತಪ್ಪ, ಹೊಸ ಮದ್ವೆ ಗಂಡ್ಗೆ ಹೊಸ ಗೊಂಬೆ. ಹೇಗೂ ರಾಘವನ್ ಜೀವನದಲ್ಲಿ ಬದಲಾವಣೆ ಬರ್ತಿದ್ಯಲ್ಲ, ಈ ಬದಲಾವಣೆನೂ ಇರ್ಲಿ ಬಿಡಿ. ಬೊಂಬೆ ಅಂತೂ ತುಂಬಾ ಚೆನ್ನಾಗಿದೆ. ನನ್ನ ಮಗಳಂತೂ ರಾಘವನ್ನ ಸಂತೋಷವಾಗಿ ಇರಿಸ್ಕೋಬೇಕು ಅಂತ ತೀರ್ಮಾನಿಸ್ಬಿಟ್ಟಿದ್ದಾಳೆ. ಅದಕ್ಕೆ ಅಡ್ಡಿಯಾಗಿರೋದನ್ನೆಲ್ಲ ಒಂದೊಂದೇ ತೊಲಗಿಸ್ತಾ ಇದೀವಿ. ಹಾಗಂತ ರಾಘವ ಎಲ್ ಸಂತೋಷ ಕಳ್ಕೊಂಡಿದ್ದ ದತ್ತಪ್ಪ? ಅಕಸ್ಮಾತ್ ಕಳ್ಕೊಂಡ್ಬಿಟ್ರೆ ಅನ್ನೋ ಕಾರಣಕ್ಕೆ ಸ್ಟಾಕ್ ನಲ್ಲಿ ಒಂದಷ್ಟು ಸಂತೋಷ ಇರಬೇಕು ದತ್ತು ಮಗಳೇ. ಸ್ಟಾಕ್ ನಲ್ಲಿ ದುಃಖನೂ ಇರಬಾರ್ದು. ಇದಿಲ್ಲೇ ಇದ್ರೆ ರಾಘವ್ಗೆ ಇದನ್ನ ನೋಡ್ದಾಗೆಲ್ಲ ಹಳೆ ನೆನಪುಗಳು ಕಾಡುತ್ತೆ. ಅಯ್ಯ, ಇನ್ನು ಏನಮ್ಮ ಅದನ್ನ ಕೈಯಲ್ಲಿ ಇಟ್ಕೊಂಡು ನೋಡ್ತಿದ್ಯಾ? ಬಿಸಾಕೋ. ನೀವ್ ಹೇಳ್ತಿರೋದು ನಿಜಾನೇ. ಯಾವತ್ತು ಹೊಸದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕೇ ಹೊರತು ಹಳೇದಕ್ಕಲ್ಲ. ಪೆದ್ದಾಗಿ ಬಂದು ಮಾಮ ಅಂದ್ಮೇಲೆ ಅದ್ ನೀನೆ ಅಂತ ಗೊತ್ತಾಯ್ತು. ತೆಗೆ ಕೈ. ಹುಡುಗಿರು ಈ ತರ ಹಿಂದೆಯಿಂದ ಬಂದು ಕಣ್ಮುಚ್ಚಿದ್ರೆ ಹುಡುಗರಿಗೆ ತುಂಬಾ ಸಂತೋಷ ಆಗುತ್ತಂತೆ. ನನಗೆ ಹುಳ ಬಿಟ್ಟಂಗಾಗುತ್ತೆ. ನಿಮ್ಮ ಅಪ್ಪನ ಬೋಧನೆನಲ್ಲ ನನ್ನ ಮೇಲೆ ಪ್ರಯೋಗ ಮಾಡ್ಬೇಡ, ಹೋಗೆ. ಸರಿ ಬಿಡು, ಯಾಕೆ ರೇಗ್ತೀಯಾ? ನಾನು ನಿನ್ಗೋಸ್ಕರ ಏನೋ ತಂದಿದ್ದೀನಿ, ಹೇಳಿ ನೋಡೋಣ. ತಂದಿರೋದ್ ನೀನಲ್ವಾ, ನೀನೇ ಹೇಳು. ಅಯ್ಯೋ, ಅದು ಸರ್ಪ್ರೈಸ್ ಮಾಮ, ಹಂಗೆಲ್ಲ ನಾನ್ ಹೇಳಂಗಿಲ್ಲ, ನೀನೇ ಹೇಳ್ಬೇಕು. ಹೇಳಿದ್ರೆ ಬೇಡ, ನನಗೆ ಅದರಿಂದ ಏನೂ ಆಗ್ಬೇಕಾಗಿಲ್ಲ, ಸರಿನಾ? ಹಾಗಂದ್ರೆ ಹೇಗೆ ಹೇಳಿ ಅಂದ್ರೆ, ನಿಮಗೋಸ್ಕರ ನನ್ನ ಮಗಳು ಇಡೀ ಮಾಲ್ನ ಜಾಲಾಡಿ ತಗೊಂಡ್ ಬಂದಿದ್ದಾಳೆ. ನನ್ನ ರಾಘವ ಅಂತ ಕರೀರಿ. ಅಳಿಯಂದ್ರಾಗೋಕ್ ಮುಂಚೆನೆ ಅಳಿಯಂದ್ರೆ ಅಂತ ಕರೆದಿದ್ದು ತಮಗ್ ಬೇಜಾರಾಗಿರ್ಬೋದು. ಬೇಡ ಬಿಡಿ, ಭಾವಿ ಅಳಿಯಂದ್ರೆ ಅಂತ ಕರಿತೀನಿ. ನನ್ನ ಮಗಳು ನಿಮಗೋಸ್ಕರ ತಂದಿರೋ. ಹೇಳೋ ಮಾತನ್ನ ನೇರವಾಗಿ ಆಡಿ. ಬೇಡ ಬಿಡಿ, ಪ್ರಾಕ್ಟಿಕಲ್ ಆಗಿ ಪರೀಕ್ಷೆನೇ ಆಗ್ಬಿಡ್ಲಿ. ಈಗ ನಿಮ್ ರೂಮ್ ನಲ್ಲಿ ನಿಮ್ ಕಣ್ಣಿಗೆ ಹೊಸದಾಗಿ ಏನ್ ಕಾಣ್ತಿದೆ? ನೀವಿಬ್ರು ಈಗ ನೀವ್ ಇಲ್ಲಿಂದ ಹೊರಟ್ರೆ ನನಗೆ ನೆಮ್ಮದಿ. ಹಾಗಾದ್ರೆ ನಾನ್ ತಂದಿರೋ ಟೆಡಿ ಬೇರ್ನ ನೀವ್ ನೋಡೋದೇ ಇಲ್ವಾ? ಟೆಡ್ಡಿ ಬೇರ? ಹಾ, ನಿಂಗೆ ಇಷ್ಟ ಅಲ್ವಾ? ನೋಡಿಲಿ. ಸರಿ ಆಯ್ತು ಬಿಡಿ. ಅಯ್ಯೋ, ಏನಪ್ಪ ನಿನ್ಗೆ ಸ್ವಲ್ಪನೂ ಎಕ್ಸೈಟ್ಮೆಂಟೇ ಇಲ್ವಲ್ಲ? ಹಳೇದನ್ನ ತೊಲಗಿಸಿ ಹೊಸ ತಂದಿಟ್ಟಿದೀವಿ. ಏನಾಯ್ತಿದು? ಗಾರ್ಡನ್ಗೆ ಬಿಸಾಕಾಯ್ತು. ತಲೆಗೆಲ್ಲ ಕೆಟ್ಟಿದೆ ನಿಮ್ಗೆ? ಅದನ್ನ ಕಾಚೆ ಬಿಸಾಕಿದ್ರಿ ನೀವು? ಸೊಸೆ